ಏನೂ ಓದದ ಹಳ್ಳಿ ಜನ ಅವರು ಕುಡಿತಾರೆ, ಪಾರ್ಟಿ ಮಾಡ್ತಾರೆ, ವೀಕ್ಲಿ ಒನ್ಸ್ ಮಾಡ್ತಾರೆ. ಅದು ಮಕ್ಕಳ ಎದುರುಗಡೆ ಮಾಡಲ್ಲ. ಎಲ್ಲೋ ಗದ್ದೆಯಲ್ಲೋ ಯಾರೋ ಅವರ ಫ್ರೆಂಡ್ಸ್ ಮನೆಯಲ್ಲಿ ಕಂಠಪೂರ್ತಿ ಕುಡಿದು ಊರಲ್ಲಿ ರೋಡಲ್ಲಿ ಬಿದ್ದು ವಾಂತಿ ಮಾಡಿ ತೂರಾಡಲ್ಲ. ಯಾಕೆ ಪಬ್ಬಿನ ಕಲ್ಚರ್ ನಾವು ನೋಡಿ ಆಯ್ತು. ನ್ಯೂ ಇಯರಿಗೆ ಹೆಣ್ಣು ಮಕ್ಕಳ ಅವಸ್ಥೆಯನ್ನು ನಾವು ನೋಡಿ ಆಯ್ತು. ಕುಡಿದು ಅಲ್ಲೇ ವಾಂತಿ ಮಾಡಿ ಅವರನ್ನು ಎತ್ತಲಿಕ್ಕೆ ಇನ್ನೊಬ್ಬ ಅವನು ವಾಂತಿಯಲ್ಲಿ ಬಿದ್ದು ಇಡೀ ದಿನ ಈ ಸಲ ನ್ಯೂ ಇಯರಲ್ಲಿ ಚಾನೆಲ್ಗಳಲ್ಲಿ ನಾವು ನೋಡಿದ್ದೀವಿ ಈ ದುರಾವಸ್ಥೆ. ಮಾಡಿದ್ದು ತಪ್ಪು ಅನ್ನೋಕ್ಕಿಂತ ಮಾರ್ಗದರ್ಶನ ಇಲ್ಲ ಅಂತ ಕಾಣ್ತದೆ. ತಮ್ಮ ಮಕ್ಕಳು ನಾವು ಈ ಥರ ನಡ್ಕೊಂಡಾಗ ಅವ್ರಿಗೇನು ಮೆಸೇಜ್ ಹೋಗುತ್ತೆ, ಸೊಸೈಟಿಯಲ್ಲಿಲ್ಲ ಉಳಿದ ಹೆಣ್ಣು ಮಕ್ಕಳುಗಳು ಇದನ್ನು ನೋಡಿ ಹೇಗೆ ಇಂಪ್ಯಾಕ್ಟ್ ಆಗಿ ಅವರ ಜೀವನ ಹಾಳಾಗುತ್ತೆ ಅನ್ನೋ ಪ್ರಜ್ಞೆ ನಮಗಿಲ್ಲ. ಇದನ್ನು ದಯಮಾಡಿ ನಾವು ಏನೇ ಮೆಚ್ಯೂರ್ ಇರ್ಬೋದು, MBA MBBS BE ನೋಡಿ, ಹಾಗಾದರೆ ನಮ್ಮ ಎಜುಕೇಷನ್ ಮಾಡಿ ಏನು ಪ್ರಯೋಜನ ಆಯಿತು?